ರಾಜೀನಾಮೆ ಕೊಡಲೇಬೇಕು. ವಾಲ್ಮೀಕಿ ಹಣ ಎಲ್ಲಿಗೆ ಹೋಯ್ತು? ರಾಹುಲ್ ಗಾಂಧಿ ಜೈಲಿಗೆ ಹೋಯ್ತು. ವಾಲ್ಮೀಕಿ ಹಣ ಎಲ್ಲಿಗೆ ಹೋಯ್ತು? ರಾಹುಲ್ ಗಾಂಧಿ ಜೈಲಿಗೆ ಹೋಯ್ತು. ಕೂಡ ಇವತ್ತು ಈ ಬಾರಿ ಡಿ.ಕೆ. ಶಿವಕುಮಾರ್ ಸಂಪುಟಕ್ಕೂ ಕೂಡ ಅವರಿಗೆ ಅವಕಾಶವನ್ನು ಕೊಟ್ಟು ಹೋರಾಟವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲೇ ನಾವೇನು ಬೇಕಾದ್ರೂ ಮಾಡ್ತೀವಿ, ನಮಗೆ ಅಧಿಕಾರ ಇದೆ ಅಂತಕ್ಕಂಥ ದರ್ಪದಿಂದ ಅವ್ರಿಗೆ ಇನ್ನೂ ಒಂದು ಖಾತೆಯನ್ನು ಎಕ್ಸ್ಟ್ರಾ ಕೊಟ್ಟಿರ್ತ ನಾವು ನೋಡಿದ್ದೇವೆ. ಇವರಿಗೆ ವ್ಯಕ್ತಿಗಳನ್ನ ತಗೊಂಡೋಗಿ ಇವರು ರಾಜ್ಯದಲ್ಲಿ ಮಂತ್ರಿ ಮಾಡಿದ್ದಾರೆ. ಈ ನಾಗೇಂದ್ರ ಅವರನ್ನ ಸಂಪುಟದಿಂದ ತೆಗಿಬೇಕು, ಇಲ್ಲ ಅವರೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಅವತ್ತಿಂದ ಮಾಡ್ಕೊಂಡು ಬಂದಿದೆ. ಆದರೂ ಕೂಡ ಅದಕ್ಕೆ ಬೆಲೆ ಕೊಡದೆ ಅವರನ್ನ ಮುಂದುವರಿಸತಕ್ಕಂಥ ಕ್ರಮವನ್ನು ವಿರೋಧಿಸಿ ನಮ್ಮೆಲ್ಲ ಶಾಸಕರು ಈಗಾಗಲೇ ವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ 17ನೇ ತಾರೀಕಿಂದ ನಾವು ಧರಣಿ ಸತ್ಯಾಗ್ರಹ ಮೂಲಕ ಹೋರಾಟಕ್ಕೆ, ಸಾರ್ವಜನಿಕರ ಮಾತಿಗೆ ಬೆಲೆಯನ್ನು ಕಿಮ್ಮತ್ತು ಕಾದು ಕೊಡದಲೆ ಅವರು ಅವ್ರದೇ ಆದ ರೀತಿಯಲ್ಲಿ ಮುಂದುವರೆತಿರೋದನ್ನ ನೋಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಕೂಡ ಈ ಪ್ರತಿಭಟನೆಯನ್ನು ಒಪ್ಕೊಂಡಿದ್ದಾರೆ.